ಕಾರ್ನು ಚಿಪ್ಸು ಮತ್ತೆ ಕಡಲೆ ಮಿಠಾಯಿ ಎಲ್ಲ ಮಾರ್ಕೊಂಡು ಓಡಾಡ್ತಿದ್ರು. ಸೊ ಏನ್ ಡ್ಯಾನ್ಸ್ ವೈರಲ್ ಆಯ್ತು. ಆ ಹುಡುಗನು ಕೂಡ ಲೈನಲ್ಲಿ ಇದ್ದಾರೆ. ಹಲೋ ಸರ್, ನಂದವ್ರೆ, ಹೇಳಿ ಸರ್. ಏನಪ್ಪ ಇಷ್ಟೊಂದು ಫೇಮಸ್ ಆಗ್ಬಿಟ್ಟಿದ್ರಾ? ಎಲ್ಲ ನಿಮ್ಮ ಆಶೀರ್ವಾದ ಸರ್. ಖುಷಿ ಆಯ್ತು. ಓಕೆ ಸರ್, ಥ್ಯಾಂಕ್ ಯು. ಓಕೆ, ಈಗ ಆ ಹುಡುಗಿ ಇದ್ದಾಳೆ, ಮಾತಾಡ್ತೀರಾ? ಆ ಹುಡುಗಿ ಹೆಸರು ಗೊತ್ತಾ ನಿಮ್ಗೆ? ಗೊತ್ತಿಲ್ಲ ಸರ್. ಗೊತ್ತಿಲ್ಲ. ಪುಣ್ಯ ಅಂತ ನಿಮ್ ಜೊತೆ ಡ್ಯಾನ್ಸ್ ಮಾಡಿದ್ಲಲ್ಲ? ಹ್ಞೂ ಸರ್. ಓಕೆ, ಆ ಹುಡುಗಿ ಇದ್ದಾಳೆ, ಮಾತಾಡ್ತೀರಾ? ಕೊಡಿ ಸರ್. ಹಲೋ, ನಮಸ್ತೆ ಅಪ್ಪ. ಹಲೋ ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ಹಾ, ಏನ್ ಮಾಡ್ತಿದ್ರಿ? ಇಲ್ಲೇ ಮೇಡಮ್, ವ್ಯಾಪಾರಕ್ಕೆ ಬಂದಿದ್ದೆ. ಹೌದಾ? ಹೌದು ಮೇಡಮ್. ಓಕೆ, ಹೀಗೆ ಚೆನ್ನಾಗಿ ಬೆಳೀರಿ, ಎಲ್ಲರ ಸಪೋರ್ಟ್ ಇರ್ಲಿ ನಿಮ್ಗೆ. ಮೇಡಮ್, ನಿಮ್ದು ಸಪೋರ್ಟು ಎಲ್ಲ ಕರ್ನಾಟಕ ಜನಗಳೆಲ್ಲ ಸಪೋರ್ಟ್ ಮಾಡೋದು ಮೇಡಮ್. ಇರ್ಲಿ, ಹೀಗೆ ಬೆಳೀರಿ. ಆ ಅಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಓ ಮೇಡಮ್, ಖುಷಿ ಪಡ್ತೀವಿ ನಾವು ಕೂಡ. ಹೌದು. ಹಾ, ನಂದವ್ರೆ, ಹೌದು ಸರ್. ಈಗ ನೀವು ಮತ್ತೆ ಈ ಹುಡುಗಿ ಮಾಡಿದ್ದು ವಿಡಿಯೋ ಸಿಕ್ಕಾಬಿಟ್ಟೆ ವೈರಲ್ ಆಗಿದೆ. ಇದಾದ್ಮೇಲಿಂದ ನಿಮ್ ಲೈಫ್ ಏನಾದ್ರು ಚೇಂಜ್ ಆಯ್ತಾ? ಲೈಫ್ ಮಾಮೂಲಿ ಸರ್, ಇದ್ದಂಗೆ ಐತೆ ಸರ್. ಇದ್ದಂಗೆ ಇದ್ದೀರಾ? ಸರ್ ಮಾಮೂಲಿ ನಾನು ನಾರ್ಮಲ್ ಸರ್, ವ್ಯಾಪಾರ ಮಾಡ್ತೀನಿ. ಎಷ್ಟೇ ಸರ್ ಬೆಳೆದ್ರು ವ್ಯಾಪಾರ ಬಿಡೋಕ್ಕಾಗುತ್ತೆ ಸರ್. ಹಾ, ಕರೆಕ್ಟ್. ಎಷ್ಟು ವರ್ಷದಿಂದ ಅದು? ಹಾ, ವ್ಯಾಪಾರ ಅಂದ್ರೆ ಸರ್ ನಾನು 15 ವರ್ಷದಿಂದ ವ್ಯಾಪಾರ ಮಾಡ್ತಾ ಇದ್ದೀನಿ ಸರ್. ಹಾ, 15 ವರ್ಷದಿಂದ ನಾನು ಪಾಪ್ಕಾರ್ನ್ ಚಿಪ್ಸ್ ವ್ಯಾಪಾರ ಮಾಡಿದೆ ಸರ್. ನನಗೆ ದುರಹಂಕಾರ ಅಪಹಂಕಾರ ನಮ್ದೇನಿಲ್ಲ ಸರ್. ನಾನು ಕಷ್ಟಪಟ್ಟು ದುಡಿಬೇಕು. 10 ರೂಪಾಯಿ ದುಡಿದ್ರು ಸರ್ ನನಗೆ ನೆಮ್ಮದಿ ಸರ್. ಓಕೆ. ಹಾ, ಯಾಕೆ ಸರ್, ನಾನು ಕಳ್ತನ ಮಾಡಕ್ ಹೋಗಲ್ಲ, ಏನಿಲ್ಲ, ಕಷ್ಟಪಟ್ಟು ದುಡಿತೀನಿ. ಪಾಪ್ಕಾರ್ನ್ ಚಿಪ್ಸ್. ಕರೆಕ್ಟ್. ಹೌದು ಸರ್, ನಾನು ಅವ್ರ ಹತ್ರ ಸುಳ್ಳು ಹೇಳಿ ಅದೇ ಹೇಳಿ ಇದೇಳಿ ನಾನು ಎಲ್ಲೂ ಬೆಳೆದಿಲ್ಲ ಸರ್. ನಮ್ಮ ಮೈಸೂರು ಜನಗಳು ನನ್ನ ಬೆಳೆಸಿರೋದು. ಕರೆಕ್ಟ್ ಆಗಿ ಹೇಳಿದ್ರಿ ಅಲ್ಲ? ಹೌದು ಸರ್. ನೋಡಿ, ನಿಮ್ಮಲ್ಲಿ ಇಂಥ ಟ್ಯಾಲೆಂಟ್ ಒಂದು ವಿಡಿಯೋದಿಂದ ಔಟ್ಪುಟ್ ಬಂತು. ಹೌದು ಆ ಸರ್. ಹುಡುಗಿ ಹೇಳ್ತಾ ಇದ್ದು, ಪುಣ್ಯ ಹೇಳ್ತಾ ಇದ್ದು, ನಿಮ್ ಜೊತೆ ಡ್ಯಾನ್ಸ್ ಮಾಡ್ಬೇಕಾದ್ರೆ ಆಕೆನ ಕಿಂಡಲ್ ಮಾಡಿದ್ರಂತೆ. ಯಾಕೆ ಅಂತ ಹುಡುಗನ ಜೊತೆ ನೀವು ಡ್ಯಾನ್ಸ್ ಮಾಡ್ತೀಯಾ ಅಂತ ತುಂಬಾ ಕೀಳಾಗಿ ನೋಡಿದ್ರಂತೆ. ಆದ್ರೆ ಆ ಹುಡುಗಿ ಯಾವ್ದಕ್ಕೂ ಜಗ್ಲಿಲ್ಲ, ನಿಮ್ ಒಟ್ಟಿಗೆ ಡ್ಯಾನ್ಸ್ ಮಾಡಿದ್ಲು. ಹೌದು ಸರ್. ಏನನ್ಸುತ್ತೆ ಸರ್? ನನಗೂ ಖುಷಿ ಸರ್. ಹಾ ಸರ್, ಅವರು ನಮ್ಗೆಲ್ಲ ಅಕ್ಕ ತಂಗಿ ಇರ್ತಾನೆ ಸರ್. ಆ ಥರ ನಾನು ಯಾವತ್ತೂ ಯಾರನ್ನೂ ಕೆಟ್ಟ ರೀತಿಯಲ್ಲಿ ನೋಡಿಲ್ಲ ಸರ್. ಕೇಳಿ, ನಮ್ಮನೇಲಿ ಹೆಣ್ಮಕ್ಳು ಇಲ್ವಾ? ಹೌದು. ಅವ್ರನ್ನೂ ಆ ಥರನೇ ನೋಡ್ಕೋಬೇಕು ಸರ್. ಹೌದು. ಆಕೆಗೆ ಹೇಳ್ತಿದ್ರಂತೆ, ಹೋಗಿ ಅವನೇ ಮದುವೆ ಮಾಡ್ಕೊಂಬಿಡು, ನೀ ಅವನ ಜೊತೆ ಕುಣಿತೀಯಾ, ಈ ತರ ಎಲ್ಲ ತುಂಬಾ ಮಾತಾಡಿದ್ರಂತೆ. ಆಗ ಅವ್ರಿಗೆ ಬೇಜಾರು ಕೂಡ ಮಾಡ್ಕೊಂಡ್ಲು 2 ನಿಮಿಷ. ಸರ್, ಅವ್ರು ಜನಗಳು ಮಾತಾಡ್ತಾರೆ ಅಂತ ಸರ್ ನಾವು ಮಾತಾಡಕ್ಕಾಗುತ್ತಾ ಸರ್? ನಮ್ಮ ಮನ್ಸಲ್ಲಿ ಇರ್ಬೇಕಲ್ವಾ ಸರ್? ಹೌದು. ನಂದವ್ರೆ, ಹಲೋ ನಂದವ್ರೆ, ಈಗ ನಿಮ್ ಲೈಫ್ ಹೆಂಗಿದೆ ಇವಾಗ? ಸರ್, ಲೈಫ್ ಚೆನ್ನಾಗಿದೆ ಸರ್. ಫುಲ್ ಖುಷಿಯಾಗಿದ್ದೀನಿ ಸರ್. ನಾನು ಖುಷಿಯಾಗಿದ್ದೀರಾ? ವ್ಯಾಪಾರ ಜಾಸ್ತಿ ಆಗಿದ್ಯಾ? ಸರ್, ವ್ಯಾಪಾರ ಆಗ್ತಾ ಇರುತ್ತೆ ಸರ್. ಮಾಮೂಲಿ ವ್ಯಾಪಾರಕ್ಕೆಲ್ಲ ಟೆನ್ಷನ್ ಕಟ್ಟಕ್ಕೆ ಗೊತ್ತು ಸರ್. ಅಲ್ಲಲ್ಲ, ಈಗ ನಿಮ್ನ ಓದೋಕೆಲ್ಲ ಗುರ್ತಿಸ್ತಾರಲ್ಲ ಇವಾಗ, ಪಾಪ್ಕಾರ್ನ್ ಕೊಡಪ್ಪ, ಕಡಲೆ ಮಿಠಾಯಿ ಕೊಡಪ್ಪ ಅಂತ. ಹ್ಞೂ ಸರ್, ನಿನ್ನೆನೆ ಪಾಪ್ಕಾರ್ನ್ ಮಾಡ್ದಿರ್ಬೇಕಾರೆ ಸರ್ ಸೆಲ್ಫಿಗಳೆಲ್ಲ ತಗೋತಿದ್ರು ಸರ್. ಸೆಲ್ಫಿಗಳು, ಫೋಟೋಗಳು. ಮತ್ತೆ ಪಾಪ್ಕಾರ್ನ್ ಅಣ್ಣ ನೀನ್ ತಾನೇ ಅಣ್ಣ ನಾವು ಹೊಡೆದಿರೋ ಫೇಮಸ್ ಆಗಿರೋದು? ನಾನೇ ಹೇಳಿ ಅಕ್ಕವ್ರೆ ಅಂತ ಹೇಳಿದೆ. ಓಕೆ. ಆದ್ರೂ ನಿಮ್ಮ ಮೂಲ ಕೆಲಸ ಬಿಟ್ಟಿಲ್ಲ? ಹೌದು ಸರ್. ನಮ್ಗೆ ಪೊಲೀಸ್ ಅವರೇ ನಮ್ಗೆ ಮಾರಕ್ಕೆ ಅವಕಾಶ ಕೊಟ್ಟಿದ್ರು ಸರ್. ಅವರಿಂದನೂ ಬೆಳೆ ಕಾರಣ ಇದೆ. ಕರೆಕ್ಟ್. ಸೂಪರ್. ಯಾಕೆ ಸರ್, ಅವರೇ ತಾನೇ ಸರ್ ಪೊಲೀಸ್ ಅವ್ರಿಗೆ ಸರ್ ನಮ್ಮನ್ನ ಬುಟ್ಟಿ ಇಷ್ಟೊತ್ತು ಗಂಟೆ ನಮ್ಮನ್ನ ವ್ಯಾಪಾರ ಮಾಡಕ್ಕೆ ಕೊಟ್ಟಿರೋದು. ಅವ್ರಿಗೂ ಧನ್ಯವಾದಗಳು ಹೇಳ್ಬೇಕು ಸರ್ ನಾನು. ಓಕೆ. ಅಲ್ಲ, ಈಗ ಒಂದ್ ಕೈನಲ್ಲಿ ಅಷ್ಟೊಂದು ದೊಡ್ಡ ಬ್ಯಾಗ್ ಹಿಡ್ಕೊಂಡು ಡ್ಯಾನ್ಸ್ ಮಾಡ್ಬೇಕು ಅಂತ ನಿಮ್ಗೆ ಹೆಂಗ್ ಅನ್ನಿಸ್ತು ಆ ಟೈಮಲ್ಲಿ? ಅಂತ ಹೆಂಗ್ ಬಂತು ನಿಮ್ ತಲೆಗೆ? ಸರ್, ಒಂದು ಸಾಂಗ್ ಆಗ್ತಾರಲ್ಲ ಸರ್, ಇದು ಶಿವರಾಜ್ ಕುಮಾರ್ ಕನ್ನಡದ ಮಾತು ಚೆನ್ನಾ ಸರ್. ಆ ಸಾಂಗ್ ನಾನು ಅದೇ ಪಾಪ್ಕಾರ್ನ್ ಸರ್, ನಾನು ಹೊಡಿಬೇಕು ಅಂತ ಡ್ಯಾನ್ಸ್ ಹೊಡೆದಿದ್ದೆ ಸರ್. ನಾನು ಅಲ್ಲಿ ಅವರು ಹೊಡೆದಿಟ್ಲೆ ಸರ್, ಅದು ಇಟ್ಟಾಯ್ತು ಸರ್. ಅದು ಇಟ್ಟಾಯ್ತು ಅಂದ್ರೆ ಅಷ್ಟು ಚೆನ್ನಾಗಿ ಲೀಲಾಜಾಲವಾಗಿ ಆ ಬಾಡಿ ಹೆಂಗೆ ಅಷ್ಟೊಂದು ಸಲೀಸಾಗಿ ಮಾಡಿದ್ರಿ ನೀವು. ಹೌದು ಸರ್. ಅಲ್ವಾ? ಫ್ಲೆಕ್ಸಿಬಲ್ ಆಗಿತ್ತು ನಿಮ್ಮ ಬಾಡಿ. ಮೊದಲಿಂದ ನೋಡಿ ನೀವು ಡ್ಯಾನ್ಸ್ ಮಾಡ್ತಿದ್ರಾ ಹೆಂಗೆ? ಇಲ್ಲ ಸರ್, ನಾನು ಎಲ್ಲೂ ಡ್ಯಾನ್ಸ್ ಕ್ಲಾಸ್ ಹೋಗಿಲ್ಲ ಸರ್. ಹುಡ್ಕಲಿಂದ ಪಾಪ್ಕಾರ್ನೇ ಮಾಡ್ತಿರೋದು. ಪಾಪ್ಕಾರ್ನೇ? ಹೌದು ಸರ್. ನಾನು ಎಲ್ಲೂ ಡ್ಯಾನ್ಸ್ ಕ್ಲಾಸ್ ಹೋಗಿಲ್ಲ, ಎಲ್ಲೂ ಹೋಗಿಲ್ಲ ಸರ್ ನಾನು. ಓಕೆ. ಈಗ ಪುಣ್ಯ ಇದ್ದಾಳೆ, ಪುಣ್ಯಗೆ ಏನ್ ಹೇಳ್ಬಿಡ್ತೀರಾ? ನಿಮ್ಮ ಪೇರು, ಡ್ಯಾನ್ಸ್ ಪೇರು? ಪುಣ್ಯ ಅವರು ನಮಗೆ ಪುಣ್ಯ ತಂದು ಕೊಟ್ಟವ್ರೆ ಸರ್. ಪುಣ್ಯ ತಂದು ಕೊಟ್ಟಿದ್ದಾಳೆ. ಭೇಟಿ ಮಾಡಿದ್ರ ಅವಳನ್ನ? ಸರ್, ಭೇಟಿ ಮಾಡಿಲ್ಲ ಸರ್. ನೋಡಿ, ಫೋನಲ್ಲಿ ಮಾತಾಡ್ತಾ ಇದ್ದೀರಾ? ಹೌದು ಸರ್. ಮಾತಾಡ ಪುಣ್ಯ. ಒಳ್ಳೇದಾಗ್ಲಪ್ಪ, ಹೀಗೆ ಖುಷಿಯಾಗಿ ಬೆಳೀರಿ. ಮೇಡಮ್, ಒಂದ್ ದಿವಸ ಸಿಗದ ಮೇಡಮ್? ಶ್ಯೂರ್ ಅಪ್ಪ. ಹಲೋ ಅಮ್ಮ, ಹೇಳಿ ಅಮ್ಮ. ನಮಸ್ತೆ. ನಮಸ್ತೆ ಕಂದ, ಹೇಗಿದೀಯಾ? ಚೆನ್ನಾಗಿದ್ದೀನಿ ನಾನು. ಹೌದಾ? ನಿಮ್ಮ ಅಮ್ಮನ್ ಕರ್ಕೊಂಡು ಒಂದ್ಸಲ ಮನೆಗ್ ಬಾ ಕಂದ.
ಹಾ ಬರ್ತೀನಿ ಅಮ್ಮ. ಹಾ ಯಾವಾಗ ಬರ್ತೀಯಾ? ಅಮ್ಮ ಬರ್ತೀನಮ್ಮ, ಇದು ವ್ಯಾಪಾರ ಮಾಡಕ್ ಬಂದಿದ್ದೆ ಅಮ್ಮ. ಹಾ ಅಡ್ರೆಸ್ ತಗೊಂಡು ಮನೆಗ್ ಬಾ. ಯಾವಾಗ್ಲೂ ಅಮ್ಮನ್ ಚೆನ್ನಾಗ್ ನೋಡ್ಕೋ. ನೀನ್ ಏನೇ ಆದ್ರೂನು ಅಮ್ಮನ್ ಕೈ ಬಿಡ್ಬೇಡಕ್ಕಂದ. ನಿನ್ಗೆ ಇಲ್ಲ ಅಮ್ಮ ಅಮ್ಮ, ಒಬ್ರೇ ಇರೋದು ಅಂತ ಹೇಳಿದಲ್ವಾ? ಹ್ಞೂ ಅಮ್ಮ. ಯಾವಾಗ್ಲೂ ಚೆನ್ನಾಗಿ ಹೆಬ್ಬುಲಿ ತರ ಬದುಕುಕಂದ. ಆಯ್ತಮ್ಮ, ತಾಯಿ ನಿನ್ನ ಚಾಮುಂಡೇಶ್ವರಿ ಆಶೀರ್ವಾದ, ನನ್ಗಿಂತ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ನಿನ್ ಮೇಲೆ ಇರ್ಲಿಕ್ಕಂದ. ಅಮ್ಮ ನೀವಿದ್ರೆ ತಾನೇ ನಾವು. ಆಯ್ತು ಕಂದ, ಮನೆಗೆ ಅಮ್ಮನ್ ಕರ್ಕೊಂಡ್ ಬಾ. ಬಂದು ನಮ್ಮನೆ ಒಂದು ಏನೋ ಒಂದು ಚಿಕ್ಕದಾಗಿ ಊಟ ಮಾಡ್ಕೊಂಡು ಹೋಗಪ್ಪ. ಅಮ್ಮ ದೇವ್ರಿಗಿಂತ ತಾಯಿ ಆಶೀರ್ವಾದನೇ ಜಾಸ್ತಿ ಅಮ್ಮ ನಮ್ಗೆ. ಆಯ್ತು ಕಂದ, ನಮ್ಮ ಆಶೀರ್ವಾದ ಯಾವಾಗ್ಲೂ ಇರುತ್ತೆ. ನನ್ ಮಗಳ ಜೊತೆ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದೀಯಾ, ನೀನು ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀಯಾ. ಇದನ್ನೇ ಇಂಪ್ರೂವ್ ಮಾಡ್ಕೋ ಕಂದ. ಹ್ಞೂ ಅಮ್ಮ. ಯಾವ್ದಾರ ಡ್ಯಾನ್ಸ್ ಕ್ಲಾಸಿಗೆ ಸೇರ್ಕೊಂಡು ಇದನ್ನೇ ಇಂಪ್ರೂವ್ ಮಾಡ್ಕೊಂಡು ಮುಂದ್ ಬಾ ಕಂದ. ಹ್ಞೂ ಅಮ್ಮ ಬರ್ತೀನಮ್ಮ, ನೀವು ಇರೋ ಗಂಟೆ ಏನಕ್ಕಮ್ಮ ಟೆನ್ಷನ್ ತಗೋಬೇಕು. ನಿನ್ಗೆ ಏನೇ ಹೆಲ್ಪ್ ಬೇಕಾದ್ರೂ ಫೋನ್ ಮಾಡು, ನನ್ನ ಜೊತೆಲಿ ಇರ್ತೀನಿ ಕಂದ ನಿನ್ಗೆ. ಹ್ಞೂ ಅಮ್ಮ. ಸರಿ ಕಂದ. ಇದು ರೈಟ್ ನ್ಯೂಸ್.